ಡೀರ್ ಉರದ್ ದಾಲ್. ಸೊ ಈ ಕಂಪ್ನಿಯಿಂದ ದಯವಿಟ್ಟು ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವರು ಒಂದು ಬ್ರ್ಯಾಂಡಿಂದ ನಿಮಗೆ ಬೇಕಾಗಿರುವಂತಹ ಎಲ್ಲ ಬೇಳೆಗಳು, ಕಾಳುಗಳು, ಆಲ್ ದಿ ಸೀರಿಯಲ್ಸ್ ಅಂಡ್ ಪಲ್ಸಸ್ ಸಿಗುತ್ತೆ. ಸೊ ದಯವಿಟ್ಟು ಇಲ್ಲಿ ಬರೋ ಸ್ಟಾಲ್ಸ್ ಇದೆ, ಕ್ಯಾನ್ ಪ್ಲೀಸ್ ಟ್ರೈ ದಿ ಸ್ಯಾಂಪಲ್ಸ್. ಮ್ಯಾಪ್ ಬಿಟ್ಟಾಕಿ, ಮ್ಯಾಪ್ ಅಲ್ಲಿ ಇಷ್ಟೊಂದು ಡಿಸ್ಟ್ರಿಕ್ಟ್ ಗಳು ಇದೆ ಅಂತಾನೆ ನಮಗೆ ಗೊತ್ತಿರಲಿಲ್ಲ ಸರ್. ಅದನ್ನು ಬೆಂಗಳೂರಿಂದ ಪ್ರತಿ ವಾರ ಆಲ್ಮೋಸ್ಟ್ ನಾನು ಮೂರ್ ದಿನ 4 ದಿನ ಟೀಮ್ ಅವರು ನೋಡ್ತಾನೆ ಇರಲಿಲ್ಲ. ಅವರು ಗುರುವಾರ ಹೊರಟ್ರೆ ಕ್ಯಾಂಪಸ್ ಹಿಡ್ಕೊಂಡು ಕರ್ನಾಟಕದ ಮೂಲೆಗೆ ಹೋಗಿ ನಿಮ್ಗೋಸ್ಕರ ಈ ಪ್ರೋಗ್ರಾಮ್ ನ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಟೀಮ್ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಮಾಡಿ. ಅದೇ ತರ ಕರ್ನಾಟಕದಾದ್ಯಂತ 77 ಪಟ್ಟಣದಲ್ಲಿ ಒಂದು ಸಾಮಾನ್ಯ ಅಂದ್ರೆ ಒಂದು 200 ರಿಂದ 300 ಜನ ಎಂಟ್ರಿಗಳು ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಒಂದು 7,000 ಮಹಿಳೆಯರು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ಒಂದು ಉತ್ತೇಜನ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಗೂ ಒಂದು ಜೋರಾಗಿ ಚಪ್ಪಾಳೆ ಬಗ್ಗೆ. ಅಷ್ಟು ಜನರಲ್ಲಿ ಆಲ್ರೆಡಿ ಒಂದು ಸೆಮಿಫೈನಲ್ಸ್ ಮುಗಿದಿದೆ. 150 ಜನ ಮಾಡಿ ಅದರಲ್ಲಿ ಒಂದು 13 ಜನ ಸೆಲೆಕ್ಟ್ ಆಗಿದ್ದೀರಾ. ಇಲ್ಲಿ ಇವತ್ತು ಒಂದು 70 ಜನ ಬಂದಿದ್ದೀರಾ ಅನ್ಕೊಂಡಿದ್ದೀನಿ. ಅದರಲ್ಲೂ ಶಾರ್ಟ್ ಲಿಸ್ಟ್ ಮಾಡಿ ಮುಂದಿನ ವಾರ ನಮ್ದು ಫೈನಲ್ಸ್ ಆಗುತ್ತೆ. ಹಾಗಾಗಿ ನಿಮ್ಗೆಲ್ರಿಗೂ ಯಾರ್ಯಾರು ಸೆಮಿಫೈನಲಿಸ್ಟ್ ಆಗಿದ್ದೀರಾ ನಿಮ್ಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಿ ಇದೇ ರೀತಿ ನಾವು ಮುಂದೆ ಮಾಡಿದಾಗ ನಿಮಗೆ ಅಂತ ಇವತ್ತು ಇಷ್ಟೊಂದು ಜನ ಸಪೋರ್ಟಿಂಗ್ ಆಗಿ ನಿಮ್ಮ ಯಜಮಾನ್ರೋ, ಅಣ್ಣಂದ್ರೋ, ತಮ್ಮಂದ್ರೋ ಯಾರೋ ಬಂದಿದಾರಲ್ಲ, ಅವ್ರಿಗೂ ನೀವು ಪ್ರೇರಣೆ ಆಗಲಿ. ನೆಕ್ಸ್ಟ್ ಟೈಮ್ ನಾವು ಮಾಡಿದಾಗ ಅವರು ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಕಾಂಪಿಟೇಷನ್ ಇಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದೀಪ ಬೆಳಗೋಣ. ಜೋರಾದ ಚಪ್ಪಾಳೆ ಬರಲಿ. The official inauguration of Freedom Institute presents Vijay Karnataka Sparta, second round of semi-finals. We have the song, please. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಫ್ರಮ್ ವಿಜಯ್ ಕರ್ನಾಟಕ. ನಾವು ಯೂಶಲಿ ಹೇಳ್ತಾ ಇರ್ತಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಒಳ್ಳೆ ಅಡುಗೆ ಮಾಡ್ತಾರೆ, ನಮ್ಮ ಅಜ್ಜಿ ಒಳ್ಳೆ ಅಡುಗೆ ಮಾಡ್ತಾರೆ ಅಂತ. ಬಟ್ ಈ ಥರದೊಂದು ಸ್ಟೇಜ್ ಸಿಕ್ಕಿದಾಗ ಅವರ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಸೊ ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರ ಮಕ್ಕಳು ಆ್ಯಂಡ್ ಈವನ್ ದ ಸ್ಮಾಲ್ ಕಿಡ್ಸ್ ಆಲ್ಸೋ ಸಹ ಬಂದಿದ್ದಾರೆ. ನಿಮ್ಮ ಅಜ್ಜಿ, ನಿಮ್ಮ ಅಮ್ಮಂದಿರಿಗೆ ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲ ಬಂದಿದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್ ಆ್ಯಂಡ್ ಅ ಪ್ರೌಡ್ ಮೂಮೆಂಟ್. ನಿಮ್ಮಮ್ಮ ನಿಮ್ಮ ಮನೇಲಿ ಅಡುಗೆ ಮಾಡ್ತಾರೆ ಅಥವಾ ನಿಮ್ಮ ಅಜ್ಜಿ ನಿಮ್ಮ ಮನೇಲಿ ಅಡುಗೆ ಮಾಡ್ತಾರೆ, ಬಟ್ ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನೀವು ಅವ್ರ ಜೊತೆ ಕೂತ್ಕೊಂಡು ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಈ ಥರ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸಪೋರ್ಟಿವ್ ಆಗಿದ್ದೀರಲ್ಲ, ಇಟ್ಸ್ ವೆರಿ I feel like it's a proud moment for everyone and it's really a good initiative by Vijay Karnataka team members. So usually ನಾನು ಯಾವ ಥರ ಪ್ರೋಗ್ರಾಮ್ಸ್ ನೋಡ್ತಿದ್ದೀನಿ ಅಂದರೆ, ನಮ್ಮ ಒಂದು ನೆಟ್ಫ್ಲಿಕ್ಸಲ್ಲಿ ಬರುತ್ತೆ ಲೈಕ್ ಮಾಸ್ಟರ್ ಶೆಫ್ ಅಂತೆಲ್ಲ ಪ್ರೋಗ್ರಾಮ್ಸ್ ಬರುತ್ತೆ. ಆದರೆ ನಮ್ಮ ಒಂದು ಅಥೆಂಟಿಸಿಟಿನ ಅಥವಾ ನಮ್ಮ ಒಂದು ಇಂಡಿಯನ್ ಫುಡ್ನ ತೋರಿಸ್ಕೊಳ್ಳೋಕ್ಕೆ ಯಾವುದೇ ಥರ ಪ್ರೋಗ್ರಾಮ್ಸ್ ಇಲ್ಲ ಅಂತ ಅಂದ್ಕೊಳ್ತಿದ್ವಿ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರೋಗ್ರಾಮ್ಸ್. ಸೊ ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹೆಸರು ರವೀಕ್ಷಾ ಶೆಟ್ಟಿ. ಇದು ನನ್ನ 2ನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾ ಸೀಟೇಜ್ ಅಂತ ಜಾನಲ್ಲಿ ರಿಲೀಸ್ ಆಗಿತ್ತು. ಪೀಟರ್ ಇವಾಗ ನನ್ನ ಸೆಕೆಂಡ್ ಸಿನಿಮಾ ಏಪ್ರಿಲ್ 10th ರಿಲೀಸ್ ಆಗಿದೆ. ತುಂಬ ಒಳ್ಳೆ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ, ವಿಚ್ ಅನ್ ಆಸಮ್ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಿರೋಂಥ ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡಿರೆಕ್ಷನ್ ಆಗಿರ್ಬೋದು ಆ್ಯಂಡ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಅದ್ಭುತವಾಗಿ ಒಂದು ಪ್ಯಾಕೇಜ್ ಆಗಿ ಬಂದಿದೆ ಸಿನಿಮಾ. ಎಲ್ಲ ಕಡೆಯಿಂದ ನಮಗೆ ಅದ್ಭುತವಾದ
ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನಾನು ನಿಮಗೆ ಸಾಂಗ್ ಪ್ಲೇ ಮಾಡಬೇಕು, ಸಾಂಗ್ ತೋರಿಸಿದ್ರೆ ಐ ಫೀಲ್ ಹ್ಯಾಪಿ ಬಿಕಾಸ್ ಮೇ ಬಿ ಟ್ರೈಲರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರುತ್ತೆ, ವೆದರ್ ಇಟ್ಸ್ ಅ ಹಾರರ್ ಆರ್ ಥ್ರಿಲ್ಲರ್ ಅಂತ ಎಲ್ಲ ಕನ್ಫ್ಯೂಸ್ ಆಗಿದೆ. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾದ ಸಿನಿಮಾ. ಕನ್ನಡಕ್ಕೆ ಇಟ್ಸ್ ಲೈಕ್ ಅ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಎಲ್ಲ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಸೇರಿ ಸಿನಿಮಾ ಮಾಡಿದ್ದೀವಿ. ಸೊ ನಿಮ್ಮ ಒಂದು ಬಿಡು ಸಮಯ ಇದ್ದಾಗ ಪ್ಲೀಸ್ ಹೋಗಿ ನಮ್ಮ ಸಿನಿಮಾನ ನೋಡಿ. ನನ್ನ ಇಲ್ಲಿರೋ ಎಲ್ಲ ಬ್ರ್ಯಾಂಡ್ ಸ್ಪಾನ್ಸರರ್ಸ್ ಎಲ್ಲರದ್ದು ಒಂದು ಆಶೀರ್ವಾದ, ಅವರ ಒಂದು ಪರ್ಮಿಷನ್ ಜೊತೆಗೆ ನಾನೇನು ಫಸ್ಟ್ ಅನೌನ್ಸ್ ಮಾಡ್ತೀನಿ ಅಂತ ಆದ್ರೆ 7,000 ಜನ ಎಲ್ಲರೂ ಲೆಕ್ಕ ಹೇಳಿದ್ರು. 7,000 ಜನದಲ್ಲಿ ಇಲ್ಲಿ ಕೂತಿರುವಂತಹ 100 ಜನ ಆಲ್ರೆಡಿ ನನಗೆ ವಿನ್ನರ್ಸ್. ಯಾಕೆ ಅನ್ನೋದಾದ್ರೆ ಸಂಡೇನಲ್ಲಿ ಅದು ಲೇಡೀಸ್ ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಅಥವಾ ಏನೇ ಒಂದು ಫುಡ್ ಮಾಡ್ಲಿಕ್ಕೆ ಇಲ್ಲಿ ಬರ್ತೀರಾ ಅಂದ್ರೆ ಅದ್ರ ಎಫರ್ಟ್ ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ನಾನು ಫಸ್ಟ್ ಎಲ್ಲರಿಗೂ ಡಿಕ್ಲೇರ್ ಮಾಡ್ತೀನಿ ದಟ್ ಎವ್ರಿಬಡಿ ಆರ್ ವಿನ್ನರ್ಸ್. ಬಟ್ ಕಂಡೀಷನ್ ಇರುತ್ತೆ, ನನಗೂ ಕೈ ಕಟ್ಟಾಕಿದ್ದಾರೆ ಇದರಲ್ಲಿ ಇಷ್ಟೇ ಜನ ನಮ್ಮ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ. ಆ ಕೈ ಕಟ್ಟಾಕಿರೋ ಕೆಲಸನ ಹೆಂಗೆ ಮಾಡ್ತೀನಿ ಅಂತ ಹೇಳಕ್ಕೆ ಇಲ್ಲಿ ನನ್ನನ್ನು ಕರ್ಸಿದ್ದಾರೆ. 3 ಬ್ಯಾಚ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಎಲ್ಲರೂ ಇಲ್ಲೇ ಇರ್ತೀರಾ. ಫಸ್ಟ್ 30 ಮೆಂಬರ್ಸ್ ನಮ್ಮ ಜೊತೆ ಬರ್ತಾರೆ, ನಾವು ಕಿಚನ್ ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ ಬ್ಯಾಚ್ ಮುಗಿಯೋ ಟೈಮ್ಗೆ ಇನ್ನೊಂದ್ಸತಿ ನಾವು ನಮ್ಮ ಟೀಮ್ ಬ್ರೀಫ್ ಮಾಡ್ತೀವಿ, ಇನ್ನೊಂದು ಬ್ಯಾಚ್ ಈ ಕಡೆಯಿಂದ ಕರ್ಕೊಂಡು ಬರ್ತೀರಾ. ಅಂಡ್ ಲಾಸ್ಟ್ ಬ್ಯಾಚ್ ಮತ್ತೆ ಹಂಗೆ ವೈಸ್ ವರ್ಷ ಬರುತ್ತೆ. ಇಲ್ಲಿ ನೀವು ಇವತ್ತು ಏನ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಗೆ ನಾವು ಕಿಚನ್ ಕೊಟ್ಟಾದ್ಮೇಲೆ ನಿಮ್ಗೆ 1 hour ಟೈಮ್ ಇರುತ್ತೆ ಕುಕಿಂಗ್ಗೆ. 1 hour ಅಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ 10 minutes ನಿಮ್ಗೆ ಆರ್ಟಿಕಲ್ಸ್ ನ ಮುಂದೆಗಡೆ ನಾವೆಲ್ಲ ಫುಲ್ ತರಕಾರಿ, ಮಸಾಲೆ ಪುಡಿ, ಅದು ಇದು ಎಲ್ಲ ಏನೇನಿರುತ್ತೆ ಎಲ್ಲ ನಾವು ಮುಂದೆಗಡೆ ಅಲ್ಲಿ ಪ್ಲೇಸ್ ಮಾಡಿರ್ತೀವಿ ಒಂದು ಕಾಮನ್ ಏರಿಯಾನಲ್ಲಿ. 10 ನಿಮಿಷ ಟೈಮ್ ನಿಮ್ಗೆ ಏನೇನ್ ಬೇಕು ಪದಾರ್ಥಗಳು ಅದನ್ನ ತಗೊಂಡು ನಿಮ್ಮ ಒಂದು ರೇಂಜ್ಗೆ ಹೋಗ್ಬೇಕಾಗತ್ತೆ. ಅಂದ್ರೆ ರೇಂಜ್ ಅಂದ್ರೆ ನಿಮ್ಮ ಒಂದು ಕುಕಿಂಗ್ ಪ್ಲಾಟ್ಫಾರ್ಮ್ ಮೇಲೆ ಹೋಗಿ ಅಲ್ಲಿ ನಿಮಗೆ 40 minutes ಟೈಮ್ ಇರುತ್ತೆ. 40 minutes ಟೈಮ್ ಅಲ್ಲಿ ನಾವು ಕೊಟ್ಟಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಡಿಶ್ ಮಾಡಬೇಕಾಗತ್ತೆ. ಇನ್ನೊಂದು ಡಿಶ್ ಬಹುಶಃ ನಿಮ್ಗೆ ಆಲ್ರೆಡಿ ಹೇಳಾಗಿದೆ, ಆಯಿಲ್ ಫ್ರೈ ಆರ್ಟಿಕಲ್ ಏನ್ ಬರುತ್ತೆ ಅದಕ್ಕೆ ನಿಮ್ಮ ಬೇಸಿಕ್ ಪ್ರಾಡಕ್ಟ್ ಮನೆಯಿಂದ ತರಬೇಕಾಗುತ್ತೆ. ಅದರದ್ದು ಇಲ್ಲಿ ನೀವೇನ್ ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೊಂಡು ಅದು ಒಂದು ಆಯಿಲ್ ಫ್ರೈ ಮಾಡಬೇಕು. 40 minutes ಪ್ಲಸ್ 10 minutes 50 minutes ಆಯ್ತು. ಇನ್ನು ನೆಕ್ಸ್ಟ್ 10 minutes ನಿಮ್ಗೇನ್ ಸ್ಟೇಷನ್ ಕೊಟ್ಟಿರ್ತೀವಿ ಆ ಸ್ಟೇಷನ್ ಫುಲ್ ಕ್ಲೀನ್ ಮಾಡಿ ವಾಪಸ್ ನಮಗೆ ಕೊಡ್ಬೇಕು. ಯಾಕೆ ಅನ್ನೋದಾದ್ರೆ ನಮಗೆ ಏನು ಇಲ್ಲಿ ಕ್ರೈಟೀರಿಯಾಸ್ ಕೊಟ್ಟಿದ್ದಾರೆ, ಈ ಕ್ರೈಟೀರಿಯಾಸ್ ಪ್ರಕಾರ ಫಸ್ಟ್ ಕ್ರೈಟೀರಿಯಾ ನನಗೆ ಅಥೆಂಟಿಸಿಟಿ. ಯಾಕೆ ಅಂದ್ರೆ ಇಲ್ಲಿ ನಾವೇನು ಹುಡುಕ್ತಾ ಇದೀವಿ, ಒಂದು ಆ ರೀಜನ್ ನ ಏನು ಮರ್ತೋಗಿರೋ ಸ್ವಾದ ಇದೆ. ಅಂದ್ರೆ ಇವಾಗ ಉದಾಹರಣೆಗೆ ನಾವು ಬ್ಯಾಂಗ್ಳೂರಲ್ಲಿ ಬಂದ್ರೆ ಬ್ಯಾಂಗ್ಳೂರಲ್ಲಿ ಎಷ್ಟೋ ಹಳೆ ಪ್ರಾಡಕ್ಟ್ ಇದೆ ಅಥವಾ ಎಷ್ಟೋ ಹಳೆ ಡಿಶಸ್ ಇದೆ, ಬಟ್ ನಾವು ಅದಕ್ಕೆ ಯಾವ್ದು ಅಪ್ಡೇಟೆಡ್ ಇಲ್ಲ. ಎಲ್ಲರೂ ಹೋಗ್ತೀವಿ, ಪಾವ್ ಭಾಜಿ ಹೋಗ್ತೀವಿ, ಫ್ರೈಡ್ ರೈಸ್ ಹೋಗ್ತೀವಿ, ಮತ್ತೊಂದು ಹುಡುಕ್ತೀವಿ, ಕರೆಕ್ಟ್? ಸೊ ಆ ರೀತಿನಲ್ಲಿ ನೀವು ಬಂದಿರೋ ರೀಜನ್ ಇಂದ ಆ ರೆಸಿಪಿಗೆ ಹೆಂಗ್ ಲಿಂಕ್ ಆಗುತ್ತೆ, ಅದ್ರ ಟೇಸ್ಟ್ ಹೆಂಗೆ ಕನೆಕ್ಟೆಡ್ ಇದೆ ಅನ್ನೋ ತರ ಅಥೆಂಟಿಸಿಟಿ ಕೊಡ್ತೀವಿ. ನೆಕ್ಸ್ಟ್ ಬಂದು ಟೆಕ್ಸ್ಚರ್. ಉದ್ದಿನ ವಡೆ ಅಂದ್ರೆ ಉದ್ದಿನ ವಡೆ ತರನೇ ಇರಬೇಕು. ಅದು ಹೋಗಿ ನನಗೆ ಮುದ್ದೆ ತರ ಆದ್ರೆ ಇಟ್ ಇಸ್ ನಾಟ್ ಎ ಪ್ರಾಡಕ್ಟ್. ಸೊ ಟೆಕ್ಸ್ಚರ್ಗೆ ನಾನು ಮಾರ್ಕ್ಸ್ ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಟೇಸ್ಟ್, ನೆಕ್ಸ್ಟ್ ಬಂದು ಪ್ರೆಸೆಂಟೇಷನ್. ಏನಕ್ಕೆ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಅನ್ನೋದಾದ್ರೆ ಎಲ್ಲರೂ ಹೇಳ್ತಾರೆ, ಅಥವಾ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ನಮ್ಮ ಇಂಡಸ್ಟ್ರಿ ಟರ್ಮ್ಸ್ ಅಲ್ಲಿ ನಾವೇನ್ ಹೇಳ್ತೀವಿ, ಒಬ್ಬ ಕಸ್ಟಮರ್ಗೆ ಫಸ್ಟ್ ಅದು ತಿನ್ಬೇಕು ಅನ್ಸಿದ್ರೆ ಫಸ್ಟ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕಂತ. ಸೊ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರೆ ಆಬ್ವಿಯಸ್ಲಿ ಟೇಸ್ಟ್ ಇಸ್ ಸೆಕೆಂಡ್ ಫ್ಯಾಕ್ಟರ್. ಅವ್ನು ಅಲ್ಲೇ ಟೆಂಪ್ಟ್ ಆಗಿ ನಾನು ಇದನ್ನ ತಿನ್ಲೇಬೇಕು ಅಂತ ಹೇಳಿ ಬರ್ತಾನಂತ. ಸೊ ಆ ಪ್ರೆಸೆಂಟೇಷನ್ ನಾವು ನೋಡ್ತೀವಿ. ಅಂಡ್ ಲಾಸ್ಟ್ ಪಾಯಿಂಟ್ ಏನಿದೆ, ನಿಮ್ಮ ಓವರ್ ಆಲ್ ಹೈಜೀನ್. ಸ್ಟೇಷನ್ ಹೆಂಗೆ ಮೇಂಟೈನ್ ಮಾಡಿದಿರಾ, ಅದೆಷ್ಟು ಕ್ಲೀನ್ ಆಗಿ ಇಟ್ಟಿದ್ದೀರಾ, ಏನು ಎತ್ತ, ಇದೆಲ್ಲದಕ್ಕೂ ಸೇರಿ ಪಾಯಿಂಟ್ಸ್ ಬರುತ್ತೆ. ಇದೇ ಪಾಯಿಂಟ್ ಇಂಟರ್ಲಿಂಕ್. ಲಾಸ್ಟ್ 10 minutes ಇಸ್ ಯುವರ್ ಕ್ಲೀನಿಂಗ್ ಟೈಮ್. ನೀವು ಕ್ಲೀನ್ ಮಾಡಿ ನಮಗೆ ವಾಪಸ್ ಸ್ಟೇಷನ್ ಕೊಡಬೇಕು. ಕ್ಲಿಯರ್? ಇಲ್ಲಿವರೆಗೂ ಯಾರಿಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಅಲ್ಲಿ ಕಿಚನ್ಗೆ ಬಂದಾಗ ನಿಮ್ಗೆ ಏನು ಕ್ವೈರೀಸ್ ಇರುತ್ತೆ ನಮ್ಮನ್ನು ಕೇಳಿ, ನಾವು ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀವಿ. ಸೊ ನಿಮ್ಮ ಟೈಮ್ ಬಂದು 1 hour. 1 hour ಅಲ್ಲಿ ಕುಕಿಂಗ್ ಮಾಡ್ತೀರಾ, ಕುಕಿಂಗ್ ಮಾಡಿ ಅಲ್ಲಿ ಪ್ಲೇಟ್ಸ್ ತಗೊಳ್ತೀರಾ, ಪ್ಲೇಟ್ಸ್ ತಗೊಂಡು ನಿಮ್ಗೆ ಪ್ರೆಸೆಂಟೇಷನ್ ಏರಿಯಾ ಬೇರೆ. ಅಲ್ಲಿ ಬಂದಾಗ ನಿಮ್ಗೆ ಮತ್ತೆ 15 minutes ಟೈಮ್ ಕೊಡ್ತೀನಿ. ಅಲ್ಲಿ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೊಳ್ಳಿ, ನಾವು ಅದನ್ನ ಸ್ಟಾಪ್ ಮಾಡಲ್ಲ. ಎನಿ ಡೌಟ್ಸ್? ಎಸ್ ಸರ್. ಒಬ್ರೆ ಇಲ್ಲಿಂದ, ಯಾಕಂದ್ರೆ ನಾವ್ ಇವಾಗ ಇಲ್ಲಿ ಏನ್ ಮಾಡಿದೀವಿ, ನಮ್ ಕಿಚನ್ ಕನ್ಸ್ಟ್ರೇನ್ಸ್
ಅಲ್ಲಿ ಎಲ್ಲರೂ ತುಂಬಿಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಸೆಮಿಫಿನಾಲಿಗೆ ನಾವೇನ್ ಮಾಡಿದೀವಿ, ಲೈವ್ ಸ್ಟ್ರೀಮಿಂಗ್ ಆಪ್ಷನ್ ಕೊಟ್ಟಿದೀವಿ. ನಿಮ್ ಕಿಚನ್ ಅಲ್ಲಿ ಏನ್ ನಡೀತಾ ಇರುತ್ತೆ ಇಲ್ಲಿ ನಿಮ್ಗೆ ಲೈವ್ ಸ್ಟ್ರೀಮಿಂಗ್ ಆಗುತ್ತೆ. ಬರ್ತೀರಾ ಫೈನಲ್ಸ್ಗೆ? ಓಕೆ, ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಅಂಡ್ ಒಂದು ನಿಮಿಷ ಮಾಡಿ ಕೂತ್ಕೊಳ್ಳಿ. ಕಂಟೆಸ್ಟೆಂಟ್ ನಂಬರ್ 1 ರಿಂದ 30 ಮಾತ್ರ ಬನ್ನಿ ಫಸ್ಟ್. ಅಂಡ್ ಮತ್ತೊಂದ್ಸರಿ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಅಂಡ್ ಆಲ್ ದಿ ಬೆಸ್ಟ್. ನಿಮ್ಮ ಪೀಟರ್ ಮೂವಿ ಇನ್ನಷ್ಟು ಸಕ್ಸಸ್ ಆಗ್ಲಿ. ಅಂಡ್ ಕಂಟೆಸ್ಟೆಂಟ್ ನಂಬರ್ 1 ರಿಂದ 30 ಮಾತ್ರ, 1 ರಿಂದ 30 ಮಾತ್ರ ದಯವಿಟ್ಟು. ನೋಡಿ, ವಿಜಯ ಕರ್ನಾಟಕದಲ್ಲಿ ಆ್ಯಂಕರಿಂಗ್ ಅಂದರೆ ತುಂಬ ಫೇಮಸ್ಸು. ನನಗಂತೂ ತುಂಬ ಕಾಡಿದ್ರು, ಇವತ್ತು ಕಾಡೋರಿಲ್ಲ ಅಂದಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಫಸ್ಟ್ ಬ್ಯಾಚ್ನವರು ಅಡುಗೆ ಮಾಡ್ತಾ ಇರೋದು ಸ್ಕ್ರೀನಲ್ಲಿ ಬರ್ತಾ ಇದೆ. ಇಲ್ಲೆಲ್ಲ ಸೆಕೆಂಡ್ ಮತ್ತು ಥರ್ಡ್ ಬ್ಯಾಚ್ನವರು ಕುತ್ಕೊಂಡು ನೋಡ್ತಾ ಇದ್ದಾರೆ. ಹಾಯ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ಆಲ್ ದಿ ಬೆಸ್ಟ್. 52, 53, 54, 55, 56.